श्री 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 सरस्वती महागुरुभ्यो नमः। एतद्धस्मवेतद्विद्वानाः महीदासः स किम् एतदुपतपसि योऽहमनेन न प्रेष्यामि इति सः षोडशं वर्षशतमजीवत् प्रः षोडशं वर्षशतं जीवति ತತ್ತಿಲ್ಲಿದೆ ಸ್ಮ ಬೈ ತತ್ ವಿದ್ವಾನ್ ಆಹ ಮಹೀದಾಸಃ ಐತರೇಯಃ ಸಹ ಕಿಂ ಮೇ ಏತತ್ ಉಪಸಪಸಿ ಸಹ ಅಹಂ ಅನೇನ ಪ್ರೇಷ್ಯಾಮ್ ಇತಿ ಸಹ ಹ ಷೋಡಶಂ ವರ್ಷಶತಂ ಅಜೀವತ್ ಪ್ರಾಹ ಹ ಷೋಡಶಂ ವರ್ಷಶತಂ ಜೀವತಿ ಯಹ ಏವಂ ವೇದ. ಅವನತ್ರ ವಿಚಾರವನ್ನೇ ವಿದ್ವಾಂಸನಾದ ನನ್ನ ತಿಳಿದವನಾದ ಇತರೆಯ ಮಗನಾದ ಐತರೇಯನಾದ ಮಹಿದಾಸ ಎಂಬುವಾತನು ಹಲೋ ಈ ಪ್ರಾತಃ ಸವನ ಮಾಧ್ಯಮ ಸವನ ತೃತೀಯ ಸವನ ಅಂತ ಹೇಳಿ 3 ಸವನ, ಒಂದಕ್ಕೆ 24, ಒಂದಕ್ಕೆ 44, 48 ಅಂತ ಇದೆಯಲ್ಲ, ವಸುವೃದ್ಧ ಆದಿತ್ಯ ದೇವತಾಕವಾಗಿರ್ತಕ್ಕದ್ದು. ಇದನ್ನು ತಿಳಿದವನಾದಂತಹ ಮಹಿದಾಸ ಎಂಬುವಾತನು ಅವನು ಇತರೆಯನ ಮಗ. ಇತರ ಅಂತ ತಾಯಿ ಹೆಸರು. ಕೆಲವು ಜನ ಇತರ ಅಂದ್ರೆ ಶೂದ್ರ ಅಂತ ಅರ್ಥ ಮಾಡ್ತಾರೆ, ಶೂದ್ರನ ಮಗನಾಗಿದ್ದ ಅಂತ. ಅದನ್ನ ಅಷ್ಟೊಂದೇನು ಇದ್ ಮಾಡ್ಕೊಳಕ್ ಹೋಗಿಲ್ಲ. ಇತರ ಅಂತ ಹೆಸರು, ಇತರೆಯ ಮಗನ ಐತರೇಯ ಅಂತ ಹೇಳಿ ಶೂದ್ರ ಅಂತ ಏನಾಗಬೇಕಾಗಿಲ್ಲ. ಮಹಿದಾಸ ಅಂತ ಹೆಸರು. ಆ ದಾಸ ಅಂತ ಇರೋದ್ರಿಂದ ಇವನು ಅಂತ ವೈಶ್ಯ ಅಂತ. ಯಾಕೆ ದಾಸ ಗುಪ್ತ ಅಲ್ಲ ವೈಶ್ಯರು, ಶರ್ಮ ಅನ್ನೋದ್ರ ಬ್ರಾಹ್ಮಣರು, ವರ್ಮ ಅನ್ನೋದ್ರ ಕ್ಷತ್ರಿಯರು ಅಂತ ಈ ರೀತಿ ಸಾಮಾನ್ಯವಾದ ನಿಯಮ ಇಟ್ಕೊಂಡಿದ್ದಾರೆ. ಶರ್ಮ ವರ್ಮೇದ ಮಾಹರ. ಶರ್ಮ ಅಂದ್ರೆ ಬ್ರಾಹ್ಮಣ, ವರ್ಮ ಅಂದ್ರೆ ಕ್ಷತ್ರಿಯ, ದಾಸ ಗುಪ್ತ ಅಲ್ಲ ವೈಶ್ಯ. ಅಲ್ಲ ಅವರು ದಾಸ ಇಟ್ಕೊಳ್ತಾರಪ್ಪ, ವೈಶ್ಯ ಇಟ್ಕೊಂಡಿದ್ದಾರೆ. ದಾಸ ಶೂದ್ಯ ಇಟ್ಕೊಳ್ಬೇಕು, ಅವ್ರು ಇಟ್ಕೊಂಡಿದ್ದಾರಪ್ಪ. ನಮಗ್ ದಾಸ ಶುದ್ಧ ಆಗ್ಬೇಕು ಏನೋ. ಅವನು ತಿಳ್ಕೊಂಡಂತೆ ಹೇಳಿದಂತೆ ಅವನಿಗೆ ಬಹಳ ಹುಷಾರ್ ತಪ್ಪಿಬಿಟ್ಟಿರ್ತೈತೆ. ಈ ಮಧ್ಯದಲ್ಲಿ ಹುಷಾರ್ ತಪ್ಪಿದಾಗ ಅವನು ಆ ರೋಗ ದೇವತೆ ಅಂತ ಹೇಳಿದಂತೆ, ಯಾಕಯ್ಯ ಈ ರೋಗ ದೇವತೆಯೇ ನನ್ನ ತುಂಬಾ ಪೀಡಿಸ್ತಾ ಇದೀಯಾ, ನಾನು ಇದನ್ನ ಸಾಯಲ್ಲ ಕಣೋ, ನಾನು ಸಮನೋಪಾಸಕ, ನಾನು 114 ವರ್ಷ ಇರಲೇಬೇಕು, ಎಷ್ಟು ನೀವು ಗೋಳು ಹೇಳ್ಕೊಡ್ರು ನಾನು ಸಾಯಲ್ಲ ಅಂತ ಹೇಳ್ಬಿಟ್ಟು ರೋಗಾಭಿಮಾನಿ ದೇವತೆ ಅಂತ ಜಗಾಡ್ಬಿಟ್ಟಂತೆ. ಆವಾಗ ಅದು ಹೆದಕೊಂಡು ಓಡೋಗ್ಬಿಡ್ತಂತೆ. ಅವ ಉಪಾಸಕ ಇವನು, ನಾನು ತಂಟೆ ಬಂದ್ರೆ ನನಗೆ ಕೇಡಾಗತ್ತೆ ಅಂತ ಅನ್ಕೊಂಡು ಅವನು ಹೊರಟೋಗ್ಬಿಟ್ಟಂತೆ. ಆಮೇಲೆ ಅವನು 116 ವರ್ಷಕಾಲ ಬದುಕ್ಬಿಟ್ಟಂತಪ್ಪ. ಸಹ ಷೋಡಶಂ ವರ್ಷಶತಂ, 16 + 100 ವರ್ಷ ಬದುಕೊಂಡಿದ್ದ. ಯಾರಾದ್ರೂ ಹೀಗೆ ಉಪಾಸನೆ ಮಾಡುತ್ತಾರೋ ಅವರು ಕೂಡ 116 ಬೇಕಾ 116 ವರ್ಷ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ನೋಡ್ತೀಯ ಮಾಸ ಮಕ್ಕಳು ಇದ್ದಂತೆ. ನಿಶ್ಚಿತ ವಿದ್ಯಾ ಫಲಾಯ ಇತ್ಯೇತ ದರ್ಶಿಯನ್ನು ಉದಾಹರತಿ. ಯಾವಾಗಲೂ ನಿಶ್ಚಿತವಾದ ವಿದ್ಯೆಯೇ ಫಲ ಕಾರಣವಾಗುತ್ತೆ. ಅದು ಸುಮ್ಮನೆ ಡೌಟ್ ಆಗಿರೋ ವಿದ್ಯೆ ಇದೆಯಲ್ಲ, ಸಂಶಯ ವಿದ್ಯೆ,
ಸಂಶಯಾತ್ಮಕವಾದ ವಿದ್ಯೆ ಯಾವ ಫಲಕ್ಕೂ ಕಾರಣವಾಗಲ್ಲ. ಸಂಶಯದ ಕೆಲಸವೂ ಅಷ್ಟೇ, ಪ್ರಯೋಜನ ಇಲ್ಲ. ಇದಮಿತ್ತಂ ಅಂತ ತೀರ್ಮಾನವಾದ ನಿಶ್ಚಿತವಾದ ವಿದ್ಯೆಯೇ ಫಲಕ್ಕೆ ಕಾರಣವಾಗತ್ತೆ, ಅನುಕೂಲವಾಗತ್ತೆ ಎಂಬುದಾಗಿ ಶ್ರುತಿ ಗೊತ್ತು ಮಾಡಿಕೊಂಡು ಅದನ್ನ ಗಟ್ಟಿ ಮಾಡೋಕ್ಕೋಸ್ಕರ ದರ್ಶಿಯನ್ನ ಉದಾಹರಣೆ, ಈ ವಿಷಯವನ್ನು ಗೊತ್ತು ಮಾಡಿಕೊಳ್ಳುತ್ತಾ ಇದಕ್ಕೊಂದು ಉದಾಹರಣೆಯನ್ನು ಕೊಡ್ತಾ ಇದೆ. ಒಬ್ಬ ಮಹಿದಾಸ ಐತರಯ್ಯ ಅನ್ನೋನು ಬಹಳ ನಿಶ್ಚಿತವಂತನಾಗಿದ್ದಂತೆ. ಏನ್ ಮಾಡಿ ನಾನು ಸಾಯಲ್ಲ, ನಾನು ಕನ್ಫರ್ಮ್, ನಾನು ಸಮರ್ಥೆ ಉಪಾಸನೆ ಮಾಡಿದ್ದೀನಿ, ವಸುರುದ್ಧ ಆದಿತ್ಯವನ್ನು ಹೋಲಿಸ್ಕೊಂಡಿದ್ದೀನಿ, ಹಾಗಾಗಿ ಅದರ ಎಲ್ಲ ಅಂಗಗಳನ್ನ ಭಾವಗಳನ್ನೆಲ್ಲ ಕಂಡುಕೊಂಡಿದ್ದೀನಿ, ನನಗೇನ್ ಮಾಡಿ ಸಾಯಲ್ಲ ಅಂತ. ಆಹ ಏತದ್ ಯಜ್ಞ ದರ್ಶನಂ ಸ್ಪ ವೈ ಕಿಲ ತದ್ವಿದ್ವಾನ್ ಆಹ ಮಹಿದಾಸಃ ನಾಮತಃ. ಮಹಿದಾಸ 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 ಅಂತ ಹೆಸರು, ನಾಮದಿಂದ ಮಹಿದಾಸ. ಈ ದಾಸ ಶುದ್ಧ ಅಂತ ಬಿಟ್ರೆ ಅಂತ ಬಿಡುತ್ತೆ. ಅವನು ಈ ಉಪಾಸನೆಯನ್ನ ಬಲ್ಲವನಾಗಿದ್ದು ಅವನು ಈ ರೀತಿ ಹೇಳ್ದಂತೆ, ಒಂದು ಮಾತನ್ನು ಹೇಳ್ದಂತೆ. ಅವನಿಗೂ ಒಂದ್ಸಲ ಮಧ್ಯದಲ್ಲಿ ಭಾರಿ ಹುಷಾತ ಬಿಡ್ತು. ಹೆಂಗ್ ಹುಷಾತ ಬಿಡ್ತು ಅಂದ್ರೆ ನೀನು ಉಳಿಯೋದೇ ಇಲ್ವೋ ಅನ್ನೋಷ್ಟರ ಮಟ್ಟಿಗೆ ಹುಷಾತ ಬಿಟ್ಟಿದೆ. ಹೈ ಫೀವರ್, 105, 106 ವರೆಗೂ ಹೋಗ್ಬಿಟ್ಟಿದೆ, ತಲೆವರೆಗೂ ಏರ್ಬಿಟ್ಟಿದೆ. ಆದ್ರೂ ಜಗ್ಗಿಲ್ಲ ಅವನು, ಭಾರಿ ಇದು, ಏನ್ ಮಾಡು ನಾನು ಸಾಯಲ್ಲ ಅನ್ಬಿಟ್ಟ. ಇತರಾಯ ಪದ್ಯಂ ಐತರೇಯ. ಇತರ ಎಂಬಾಕಿಯ ಮಗ ಅವನು. ಇತರ ಅಂತ ತಾಯಿ ಹೆಸರು. ಇತರ ಅಂತ ಹೆಸರಿಕೊಳ್ತಾರೆ. ಆ ಕಾಲದಲ್ಲಿ ಹೆಂಗೆ ಹೆಸರಿಕೊಳ್ತಿತ್ತು ಅಂತ. ಮೊನ್ನೆ ತಡಸಾದಲ್ಲಿ ಸ್ನೇಹಲ್ ಅಂತ ಒಬ್ಬ ಹೆಸರಿಟ್ಬಿಟ್ಟಿದ್ದು. ಸ್ನೇಹಲ್ ಯಾತಕ್ಕಮ್ಮ, ಸ್ನೇಹ ಸಾಕು ಎಂತ ಇದೆ ಹೆಸರು ಹಾಗೆ ಅಂತ ಅಂದ್ಬಿಟ್ಟೆ. ಒಳ್ಳೆ ಕೈ ಮಾಡ್ಬಿಟ್ಲು ಅವಳು, ಒತ್ತಿ ಬಿಟ್ಲು. ಒಳ್ಳೆ ಬಾಬಾ, ಸ್ನೇಹಲ್ ಚೆನ್ನಾಗಿಲ್ಲಮ್ಮ ಹೆಸರು, ಸ್ನೇಹ ಅಂತ ಇಟ್ಕೋ, ಹಲ್ಲಲ್ಲ ಬೇಡ, ನನ್ನ ಹಲ್ಲು ಅಂತ ಇದೆ. ಒಳ್ಳೆಕೆ ಅಬ್ಬಾ, ಅಷ್ಟರ ಮಟ್ಟಿಗೆ ಅಭಿಮಾನ ಇರುತ್ತೆ, ನಂಗೆ ಗೊತ್ತೇ ಇರಲ್ಲ. ಇತರ ಎಂಬಾಕಿಯ ಮಗ, ಅದನ್ನ ಐತರಯ್ಯ. ಚಿಂತಸ್ಮಾ ಮೇ ಮಮ ಏತದ್ ಉಪತಪನಂ ಉಪತಪಸಿ ಸತ್ವಂ ಹೇ ರೋಗ ಯೋಹಂ ಯಜ್ಞಃ ಯೋಹಂ ಅನೇನ ತ್ವತ್ಕೃತೇನ ಉಪತಾಪೇನ ನ ಪ್ರೇಷ್ಯಾಮಿ ನ ಮರಿಷ್ಯಾಮಿ ಅಥೋ ವೃಥಾ ತವ ಶ್ರಮಃ ಇತ್ಯರ್ಥಃ. ಯಾಕಪ್ಪ ಈ ರೀತಿ ನನಗೆ ಮಾಡ್ತಿದ್ದೀಯಾ? ಕಿಮ್ಮಮ್ಮ ತಸ್ಮಾ, ಅದನ್ನ ಮೇ ಮಮ್ಮ ನನಗೆ ಈ ರೀತಿ ಉಪತಾಪರ ಏತತ್ ಕ್ರಿಯಾವಿಶೇಷ. ಹೀಗೆ ಗೋಳ್ಕುಟ್ಟಿಸ್ತಾ ಇದೆಯಲ್ಲ, ಒಂದು ವಾರದಿಂದ ಜ್ವರ ಬಂದ್ಬಿಟ್ಟಿದೆ, 10 ದಿವಸನ ಒದ್ದಾಡ್ತಾ ಇದ್ದಾನೆ. ಅವಂತಿದ್ದಾರೆ ಆ ರೋಗಾಭಿಮಾನ ದೇವತೆ ಹತ್ರ, ಯಾಕೆ ಪೀಡಿಸ್ತೀಯೋ, ಯಾಕೆ ತೊಂದರೆ ಕೊಡ್ತೀಯೋ, ಏನ್ ಮಾಡಿ ನಾನು ಸಾಯಲ್ಲ ಕಳ ನೀನು, ನಾನು ನಿಂಗೆ ಗೊತ್ತಿಲ್ಲ, ನಾನು ಯಜ್ಞ ರೂಪದವನು. ಪುರುಷೋವಾವ ಯಜ್ಞ ಸಸ್ಯ ಚತುರ್ಭುಜಹಾನಿ ಪ್ರಾತಃಸವನಂ ತದ್ವಸವೋ ಅನ್ವಾಯುಕ್ತಾಹ ಗಾಯತ್ರಿ ಪ್ರಾತಃಸವನಂ ತಸ್ಯ ವಸವೋ ಅನ್ವಾಯುಕ್ತ. ನಾನು ಯಜ್ಞ ರೂಪದವನಾಗಿದ್ದೀನಿ, ಯೋಹಂ ಯಜ್ಞ ಅಂತ ಇದೆ. ಈ ಯಜ್ಞ ರೂಪರಾದ ನಾನು, ನೀನು ಎಷ್ಟೇ ತಾಪಗೊಳಿಸಿದ್ರು, ಗೋಳು ಹೊಯ್ಕೊಂಡ್ರು, ಏನೇ ಮಾಡಿದ್ರು, ಐ ವಾಂಟ್ ಡೈ, ನಾನು ಸಾಯಲ್ಲ, ನೀನ್ ಸಾಯ್ತೀನಿ ಅನ್ಕೋಬೇಡ, ಈ ಸಲ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ರೋಗಾಭಿಮಾನಿ ದೇವತೆ ಬಂದು ಅಟ್ಯಾಕ್ ಮಾಡ್ಕೊಂಡಿದೆ. ನೀನ್ ಟಿಪ್ಪಲ್ಲ ಹೊಡೆದು ನಾನು ಸಾಯಲ್ಲ ಕಣಯ್ಯ, ನಾನು ಯಜ್ಞ ರೂಪ ಕಣಯ್ಯ, ನಾನು ಸಮನತೆ ಉಪಾಸಕ ಕಣಯ್ಯ, ವಸುದ್ಧ ಈಚನ್ನು ಹೊಲಿಸ್ಕೊಂಡಿದ್ದೀನಿ ಕಣಯ್ಯ, 24 ನಂಗೆ ಆಯುಷ್ಯ ಇದೆ ಕಣಯ್ಯ ಅಂತ ಹೇಳಿ ಇದು ಯಜ್ಞ ರೂಪದವನಾದಂತಹ ಮಹಿದಾಸ ಐತದೆಯ ರೋಗಾಭಿಮಾನ ದೇವತೆ ಜಗಾಡ್ತಿದ್ದಾನೆ, ಹೇಳ್ತಿದ್ದಾನೆ. ನೀನು ಎಷ್ಟು ಉಪತಾಪಗೊಳಿಸಿದ್ರು, ಗೋಳು ಹೊಯ್ಕೊಂಡ್ರು, ತ್ವತ್ಕೃತೇನ ಉಪತಾಪೇನ, ಉಪತಾಪನೇನೋ ಪೀಡಿಸೋದು. ಎಷ್ಟು ಜ್ವರ ಬಂದ ಮೇಲೆ ಹೆಂಗ್ ಸುತ್ತಾ ಇರ್ತದೆ ಗೊತ್ತಾ, ಅವಳು ಚಳಿ ಆಗ್ತಿರುತ್ತೆ. ತಮಾಷೆ ಏನು ಅಂದ್ರೆ ಅವಳು ಚಳಿ ಹೊದ್ಕೊಳ್ತಾ ಇರ್ಬೇಕು, ಆದ್ರೆ ಮೈಯೆಲ್ಲ ಬಿಸಿ ಬಿಸಿ ಆಗಿರುತ್ತೆ. ಯಾಕೆ ಹೀಗೆ? ಸಂಶಯಕರ ನೀವು ಹೇಳಿ ಕಾರಣನ. ಜ್ವರ ಬಂದವ್ರಿಗೆ ಸಿಕ್ಕಾಪಡಿ ಚಳಿ ಆಗ್ತಿರುತ್ತೆ, ಆದ್ರೆ ಟೆಂಪರೇಚರ್ ಮಾತ್ರ ಸಿಕ್ಕಾಪಡಿ ಜಾಸ್ತಿ ಆಗಿರುತ್ತೆ. ಏನಿದು ಈ ಚಳಿಗೂ ಆ ಟೆಂಪರೇಚರ್ಗೂ ಯಾಕಿದೆ ಇದಿಲ್ವಾ? ಹಣೆ ಮುಟ್ಟಿದ್ರೆ ಒಳ್ಳೆ ಸುಡುತ್ತೆ, ಹಣೆ ಸುಟ್ಟಿದೆ, ಕತ್ತ ಕಾಲಿಂದ ಸುಡುತ್ತೆ. ಅವನ್ ಮಾತ್ರ ಊರಿಗೆ ಚಳಿ ಆಗಲ್ಲ 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 ಅಂತ ಹೇಳ್ಬಿಟ್ಟು ಅವನು ಹೊದ್ಕೊಳ್ತಾನೆ.
ಗದಗ್ ಓದ್ಕೋತಾನೆ, ಶಾಲೆ ಓದ್ಕೋತಾನೆ, ಬೆಡ್ಶೀಟ್ ಓದ್ಕೋತಾನೆ, ಆಗಲ್ಲ ಅಂತಾನೆ. ಈಗ ಟೆಂಪರೇಚರ್ ಚಳಿ ಆಗೈತೆ ಏನ್ ಕಾರಣ? ನಮ್ಮ ಸುಮನ ಅವ್ರು ಹೇಳ್ಬೋದು, ಹೇಳಿ ಕಾರಣನ ಏನಂತ ರೀಸನ್? ಡಾಕ್ಟರ್ ಹತ್ರ ಕೇಳ್ಬೇಕು, ಮಾನ್ಯ ಡಾಕ್ಟರ್ ಬಂದು ಕೇಳ್ತಿದ್ದೆ. ತುಂಬಾ ಟೆಂಪರೇಚರ್ ಜಾಸ್ತಿ ಇದೆ, 104, 105 ವರೆಗೂ ಇರುತ್ತೆ. ಇಲ್ಲಿ 98 ಇದ್ದಾಗ ಚಳಿ ಇರಲ್ಲ. 103, 104, 105 ಚಿಕ್ಕಪಟ್ಟೆ ಚಳಿ ಆಗುತ್ತೆ. ಬಹುಶಃ ದೇಹದ ಒಳಗಿನ ಬಿಸಿ ಎಲ್ಲ ಹೊರಗೆ ಬರ್ತಾ ಇರುತ್ತೆ ಕಾಣುತ್ತೆ. ಅದೇನೋ ಸಮಥಿಂಗ್ ರಾಂಗ್ ಏನೋ ಆಗಿರುತ್ತೆ. ಚಳಿ ಅಂತೂ ಸಿಕ್ಕಾಪಟ್ಟೆ ಆಗುತ್ತೆ ಜ್ವರ ಬಂದಾಗ. ಜ್ವರ ಬಿಟ್ಟು ಮಾತೆ ತಗೋತೀವಲ್ಲ, ಕಾಲ್ಪಾಲು, ಕ್ರೋಸಿನ್ನು, ಅದು ಇದು, ಅದು ಕೆಲಸ ಮಾಡುವಾಗ ಬೆವರ್ಸ್ಬಿಡ್ತೀವಿ, ಸಿಕ್ಕಾಪಟ್ಟೆ ಸೆಕೆ ಆಗುತ್ತೆ, ಬೆವರ್ತಾ ಇರುತ್ತೆ. ಹೌದಾ, ಉಪತಾಪ ಕೊಡ್ತೀಯಲ್ಲ, ಗೋಳಿ ಕೊಡ್ತೀಯಲ್ಲ, ನಾನ್ ಸಾಯಲ್ಲ ಕಣಯ್ಯ, ಆದ್ರಿಂದ ನಿನ್ನ ಶ್ರಮ ಇದೆಯಲ್ಲ ವೇಸ್ಟ್, ಅವಲ್ಲ ವೃಥ, ವ್ಯರ್ಥ. ಎಷ್ಟು ಒದ್ದಾಡ್ಸಿದ್ರು ನಾನ್ ಸಾಯಲ್ಲ, ಗ್ಯಾಪ ಇಟ್ಕೋ, ನಾನು ಯಜ್ಞ ರೂಪದವನು, ನಾನು 114 ವರ್ಷ ಇರುವನು ಅಂತಂದಂತೆ. ಇತ್ಯೇವಂ ಆಹಸ್ಮ ಇತಿ ಪೂರ್ವೇಣ ಸಂಬಂಧ. ಈ ರೀತಿಯಾಗಿ ಹೇಳ್ದ ಅಂತ ಹೇಳಿ ಹಿಂದಿನೊಡನೆ ಅನ್ವಯ ಮಾಡ್ಕೋಬೇಕು ಅಂತ ಈ ರೀತಿ ಹೇಳಿದ. ನಾ ಸಾಲ ಕಣ, ಯಾಕೆ ಗೊಳಕೋತೀಯೋ ರೋಗ ಅಂದ್ರೆ, ರೋಗ ಅಂತ ಮಾತಾಡ್ತಾನೆ. ರೋಗ ಅಂತ ದೇವತೆ ಯಾರೋ, ರೋಗ ದೇವತೆ ನಿವೃತ್ತಿ, ಮೃತ್ಯು ಆಮೇಲೆ ಎತ್ಕೊಂಡ್ಬಿಡ್ತಾನೆ. ನಿವೃತ್ತಿ ಅಂದ್ರೆ ಇದು ಗ್ರಹಣ ಶುದ್ಧಿದೆ, ಪಾಪ. ಅದಕ್ಕೆ ಅಸನ್ನಂತಂ ಅಯಜಮಾನಂ ಇಚ್ಛಾ ಸೋಮಶೇಖರ ಕೇಳ್ತಾರೆ. ಗುರುಗಳೇ, ಇಂಟರ್ನೆಟ್ ಅಲ್ಲಿ ಇದೆ, ಜ್ವರ ಬಂದಾಗ ಬ್ರೈನ್ ಅಲ್ಲಿ ವೈಟ್ ಬ್ಲಡ್ ಇದು ಸೆಲ್ಸ್ ಟೆಂಪರೇಚರ್ ಜಾಸ್ತಿ ಮಾಡತ್ತಂತೆ ಇದ್ರಲ್ಲಿ, ಬ್ರೈನ್ ಅಲ್ಲಿ. ಅದನ್ನ ಎದುರಿಸೋದಕ್ಕೆ ಬೇರೆ ಪೋರ್ಷನ್, ಮೈ ಬೇರೆ ಪೋರ್ಷನ್ ಅಲ್ಲಿ ರಕ್ತ ಇದನ್ನ ಸ್ವಲ್ಪ ಸ್ಲೋ ಮಾಡತ್ತಂತೆ. ಬ್ರೈನ್ ಅಲ್ಲಿ ಆಗ್ತಾ ಇರೋ ಟೆಂಪರೇಚರ್ ಜಾಸ್ತಿನ ಅದನ್ನ ಕಡಿಮೆ ಮಾಡೋದಕ್ಕೆ ಬೇರೆ ಕಡೆ ರಕ್ತ ಸಂಚರಣೆ ಸ್ಲೋ ಮಾಡತ್ತಂತೆ, ಅಲ್ಲಿ ತಣ್ಣಗೆ ಮಾಡತ್ತಂತ. ಹೌದಾ? ಅದಕ್ಕೋಸ್ಕರ ಅದೆಲ್ಲ ಚಳಿ ಶುರು ಆಗತ್ತಂತೆ. ಓಹೋ, ಹಾಗಾ? ಬ್ಲಡ್ ಸರ್ಕ್ಯುಲೇಷನ್ ಸ್ಲೋ ಆದ್ರೆ ಚಳಿ ಆಗತ್ತಾ? ಬ್ಲಡ್ ಸರ್ಕ್ಯುಲೇಷನ್ ಸ್ಲೋ ಮಾಡಿಸಿ ಈ ಬ್ರೈನ್ ಅಲ್ಲಿ ಟೆಂಪರೇಚರ್ ಜಾಸ್ತಿ ಆಗಿರೋದನ್ನ ಕೌಂಟರ್ ಮಾಡೋದಕ್ಕೆ ಮೈಯಲ್ಲಿ ಈ ತರ ಆಗತ್ತಂತೆ, ಅದಕ್ಕೆ ಚಳಿ ಶುರು ಆಗುತ್ತೆ ಮೈಯಲ್ಲಿ. ಅದ ಕತ್ತಲು ಬಿಸಿ ಇರುತ್ತೆ, ಬಿಸಿ ಇರುತ್ತಪ್ಪ, ಏನೋ ಗೊತ್ತಾಗಲ್ಲ. ಮುಟ್ಟಿದವರಿಗೆ ಕೈ ಮುಟ್ತಾ ಇರಲ್ಲ, ಕೈ ಬೆಚ್ಚಗಿರುತ್ತೆ, ಬಿಸಿ ಇರುತ್ತೆ. ಇವನಿಗೆ ಮಾತ್ರ ಚಳಿ 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 ಚಳಿ. ಈ ರೀತಿಯಾಗಿ ಹೇಳದ ಅಂತ ಹಿಂದಿನ ಅನ್ವಯ ಮಾಡ್ಕೊಳ್ಳಿ ಎಂದ. ಸಹ ಏವಂ ನಿಶ್ಚಯ ಸನ್ ಷೋಡಶಂ ಪುರುಷಂ ಅಜೀವತ್. ಇನ್ನು ಏನ್ ಗೊತ್ತಾಗುತ್ತೆ, ನಿಶ್ಚಯವೇ ಕಾರಣ ಅದ ಬದುಕಿಗೆ. ಈ ರೀತಿ ಬಲವಾದ ನಿಶ್ಚಯ, ಕಾನ್ಫಿಡೆನ್ಸ್ ನಿಶ್ಚಯ ಇದೆಯಲ್ಲ, ಗಟ್ಟಿಯಾದ ನಿಶ್ಚಯ, ಅದೇ ಬದುಕೋ ಕಾರಣ ಅಂತ ಆಯ್ತು. ಈ ನಿಶ್ಚಯ ಹೇಳ್ಕೊಂಡಾಗಿ ರೋಗ ದೇವತೆ ಅಂತ ಜಗಳ ಆಡ್ಬಿಟ್ಟಂತೆ. ಯಾಕೋ ಗೊಳಕೋತೀಯ, ಯಾಕೋ ನಾನು ಸಾಯಲ್ಲ ಕಣೋ, ಏನ್ ಮಾಡಿದ್ರು ನಂಗೆ ಇದಾಗಲ್ಲ ಕಣೋ ಅಂತ ಅಂದ. ಹೋಗ ಮಾರ ಸಾಯಲ್ಲ ಅಂತ ಹೋಗೋಣ ಕಣ ಬರ್ರ ಅಂತ ಹೇಳ್ಬಿಟ್ಟು ಅವರೆಲ್ಲ ಮಾತಾಡ್ಕೊಂಡು ಹೊಟ್ಟೋಗ್ಬಿಟ್ರು. ಹೆಂಗ್ ಹೊಟ್ಟೋಗ್ಬಿಟ್ರು? 114 ಬರ್ಲೇ ಇಲ್ಲ, ಆ ರೀತಿ ಹೊಟ್ಟೋಗ್ಬಿಟ್ರು. ಅಯ್ಯೋ, ಇನ್ ಸವಾಸ ಬಾಳ ಜೋರು ಅಂತ. ಅನ್ಯೋಪಿ ಏವಂ ನಿಶ್ಚಯ ಷೋಡಶಂ ವರ್ಷಂ ಪ್ರಜೀವತಿ. ಸ್ವಕ್ತಂ ಯಜ್ಞ ಸಂಪಾದನಂ ವೇದ ಜಾನಾತಿ ಸಹ ಇತ್ಯರ್ಥಃ. ಈ ಕೇವಲ ಮಹಿದಾಸರಿಗೆ ಮಾತ್ರ, ಇತರೆ ಮಗನ ಮಹಿದಾಸರಿಗೆ ಮಾತ್ರ ಈ ಫಲ, ಬೇರೆಯವರಿಗಿಲ್ಲ ಅನ್ಕೋಬೇಡಿ. ಅನ್ಯೋಪಿ ಟುಡೆ ಇವತ್ತು ಕೂಡ ಯಾರಾದರೂ ಈ ರೀತಿ ನಿಶ್ಚಯವನ್ನು ಹೊಂದಿದವನಾಗಿ ಸಮನತ್ರಯ ರೂಪವನ್ನು ತನ್ನಗೆ ಸಂಪಾದನೆ ಮಾಡಿಕೊಂಡು ತಾನು ಯಜ್ಞ ರೂಪದವನಾಗಿದ್ದೀನಿ ಭಾವನೆ ಮಾಡ್ತಾ, ಇವನು ಉಪಾಸನೆ ಮಾಡ್ತಾ ಇದ್ದ ವಸುದಾಯಿತ ರೂಪದಲ್ಲಿ ಒಂದಾದವನಾಗಿ ಭಾವನೆ ಮಾಡ್ತಿದ್ದ 116 ವರ್ಷ ಕಾಲ ಅವನು ಕೂಡ ಬದುಕ್ಬಿಡ್ತಾನೆ. ಶ್ರುತಿ ಪ್ರಮಾಣಭೂತ ಶ್ರುತಿ ವದತಿ ಇತ್ಯುಕ್ತೆ ನತತ್ರ ಮೃಷಾ ಅಶಂಕನೀಯ. ಸುಳ್ಳು ಅಂತ ಅನ್ಕೋಬಾರ್ದು.
ಆ ಮಾಡು ಸತ್ತೋದ್ರೆ ಏನ್ ಮಾಡ್ಬೇಕು? ಒಳ್ಳೆ ಕಥೆ ನಾನು ಮಾಡಿದ್ದೇನೆ, ಪಾಪ ಕಮ್ಮಿ ಮಾಡುದು ಇಲ್ಲಿ. ಅಯ್ಯಯ್ಯೋ, ಮುಂದಿನ ಜನಕ್ಕೆ 1114 ಮಾಡ್ತಿದ್ರು ಏನ. ಈ ಉಪಾಸನೆ ಮಾಡಿದ್ರೆ ಒಬ್ಬರು 110 ವರ್ಷ ಬದುಕಬಹುದು. 99 ಜನವು ಮಧ್ಯದ ಘಟಕ ಏನಂತೀಯ? 100 ಜನ 110 ವರ್ಷ ಬದುಕಲ್ಲ ಅಂದ. 100 ಅಂದ್ರೆ ನಿಶ್ಚಯ ಇಲ್ಲ ಅಂತ ಅರ್ಥ, ಕಾನ್ಫಿಡೆನ್ಸ್ ಇಲ್ಲ ಅಂತ ಅರ್ಥ. ಗಟ್ಟಿ ನಿಶ್ಚಯ ಇದೆ, ಯಾಕೆ ಸಾಯ್ತಾನೆ? ಇವಾಗ ಅವನಿಗೆ ಆ ಯಜ್ಞ ರೂಪದವನಾದ ಆ ಉಪಾಸಕನಿಗೆ ಇದು ದೀಕ್ಷಾ, ಇದು ದೀಕ್ಷಾ, ಉಪಸತ್ತು, ವ್ರತ ಎಲ್ಲ ಹೇಳ್ಬೇಕಲ್ಲ. ಆ ಸೋಮಯಾಗ ಅದೆಲ್ಲ ಇದೆಯಲ್ಲ. ಈ ಪುರುಷ ಯಜ್ಞದಲ್ಲಿ ಅದೆಲ್ಲ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಶ್ರುತಿ ಹೇಳುತ್ತೆ. ಸಯದ ಶಿಶಿಷತಿ ಯತ್ ಪಿಪಾಸತಿ ಯನ್ನ ರಮತೆ ತಾ ಅಸ್ಯ ದೀಕ್ಷಾ. ಸಹ ಯತ್ ಅಶಿಷಿಷ್ಯತಿ ಯತ್ ಪಿಪಾಸತಿ ಯತ್ ನ ರಮತೆ ತಾಹ ಅಸ್ಯ ದೀಕ್ಷಾಃ. ಅಶೀತಿಮಿಚ್ಛತಿ ಅಶಿಷಿಷ್ಯತಿ ಅಶ ಭೋಜನ, ಪಾತುಮಿಚ್ಛತಿ ಪಿಪಾಸತಿ ಪಾಪ, ಪಾಪನ ಪೀಪನಲ್ಲ, ಪಾಪನ ಪಿಬ ಪಿ ಆಗದು ಪಾ ಪಾಪ ಧಾತು ಪಿ ಎಲ್ಲ ಲಟ್ಟು ಪಾಪ ಪಿಯಿಂದ ಬಿಡುತ್ತಾ. ಘ್ರಾ ಗಂಧೋಪಾದಾನೆ ಅಲ್ವಾ? ಜಿ ಆಯ್ತು, ಜಿಗ್ರ ಆಗೋದು. ಯಾಕಾಯ್ತು ಯಾಕಾಯ್ತು? ಶಕ್ತಿ ಶಕ್ತಿ ಶಾದ ಸಾದ ಪಿಬ ಜಿಗ್ರ ಧರ್ಮ ತಿಷ್ಠ ಮಾನ ಯಚ್ಛ ಪಶ್ಯ ರಚ್ಛ ಗೌರಿಯ ಶ್ರೀದಾ ಅಂತಾನೆ. ಅದು ದೀಕ್ಷೆ ಅನ್ಕೊಳ್ಳಿ. ಕುಡಿಯುವುದಕ್ಕೆ ಅಲ್ಲಿ ಕುಡಿದೇ ಕುಡಿಯೋಲ್ಲ. 114 ವರ್ಷ ಬದುಕಿದ ಮೇಲೆ ಪ್ರತಿನಿತ್ಯ ತಿಂತಾನಲ್ಲ, ತಾನು ತಿನ್ನೋದೆಲ್ಲ ಇದು ಯಜ್ಞದ, ನನ್ನ ಯಜ್ಞದ ದೀಕ್ಷೆ. ಯಾವಾಗ ಏನು ಎಳ್ನೀರು ಕುಡಿಲಿ, ನೀರು ಕುಡಿಲಿ, ಹಾಲು ಕುಡಿಲಿ, ಜ್ಯೂಸ್ ಕುಡಿಲಿ, ಕುಡ್ದದ್ದೆಲ್ಲ ದೀಕ್ಷಾ ರೂಪ, ತಿಂದದ್ದೆಲ್ಲ ದೀಕ್ಷಾ. ಯಜ್ಞ ದೀಕ್ಷಿತನಿಗೆ ಬರ್ದ ಚತುರೋಗ್ರಸ್ತರ ಮೃತಮೋಪೈತ ಛತ್ರೈನ ಛದ್ಮಾವಧೈಕ ಏಕಮಗ್ರೆ ಸದ್ದಾವ ಸತ್ತೀನ ಇವನು ಒಂದ್ ದಿವಸ ಒಂದು ಮಲೆ ಹಾಲು ಹಣ್ಣು ತಿಂದು ಕುಡಿಬೇಕಂತೆ. 2 ದಿವಸ 2 ಮಲೆದು, 3 ದಿವಸ 3 ಮಲೆದು, ಹಸುವಿಂದು 3 ದಿವಸ, 4 ದಿವಸ. ಅದ ಕರು ಕೊಡದೆ ಅಲ್ಲ, ಕರು ಕೊಟ್ಟು ಒಂದೇ ಮಲೆ ಎಷ್ಟು ಬರುತ್ತೋ ಅಷ್ಟೇ ತಿನ್ಬೇಕಾಗುತ್ತೆ. 2ನೇ ದಿವಸ 2 ಮಲೆಯಲ್ಲಿ ಎಷ್ಟು ಬರುತ್ತೋ ಅಷ್ಟೇ ಹಾಲು. 3 ಮಲೆಯಲ್ಲಿ, ಆಮೇಲೆ 4 ಮಲೆಯಲ್ಲಿ ಸುಜಘನ ಕ್ಷರಪವಿ. ಹೀಗೂ ಮಾಡ್ಬೋದು, ಹೀಗೂ ಮಾಡ್ಬೋದು ಅಂತ. 4, 3, 2, 1 ಮಾಡ್ಬೋದು, 1, 2, 1, 4 ಮಾಡ್ಬೋದು. ಇಲ್ಲಿ ಸೋಮಯಾಗದ ದೀಕ್ಷೆಯಲ್ಲಿ ಅದನ್ನು ಬರುತ್ತೆ. ಇಲ್ಲಿ ಯಾವುದು ಈ ಪುರುಷ ಯಜ್ಞಕ್ಕೆ ಅಂದ್ರೆ ಏನೇನ್ ತಿಂತಾನೋ, ಏನೇನ್ ಕುಡಿತಾನೋ, ಆಮೇಲೆ ಜೀವನದ ಮಧ್ಯ ಎಷ್ಟೋ ಬೇಜಾರಾಗುತ್ತೆ. ಬಂಧುಗಳು ಸತ್ತು ಹೋಗ್ತಾರೆ, ದುಡ್ಡು ಕಳ್ಕೊಳ್ತಾನೆ, ಇನ್ ಸಣ್ಣ ಪುಟ್ಟ ತಲೆನೋವು, ಹೊಟ್ಟೆ ನೋವು, ಒಂದು ಬೇಜಾರಾಗುತ್ತೆ. ಮಕ್ಕಳು ಎಷ್ಟೋ ಸಮಯದಲ್ಲಿ ಮಾತು ಕೇಳಲ್ಲ, ಮಕ್ಳು ಮಾತು ಕೇಳಿದಾಗ ಬೇಜಾರಾಗತ್ತೆ. ಮಕ್ಳು ಏನೇನೋ ತಪ್ಪು ಮಾಡ್ತಾರೆ, ಹೇಳಿದ್ರು ಕೇಳಲ್ಲ, ಮಾಡ್ಬೇಡ ಅಂದ್ರೆ ಮಾಡ್ತಾರೆ, ಏನೋ ಮಾಡ್ಬೋದು. ಅದಕ್ಕೆಲ್ಲ ಅಪ್ಪನ ಬೇಜಾರಾಗುತ್ತೆ. ಈ ಬೇಜಾರಾದಾಗೆಲ್ಲ ದೀಕ್ಷೆಯಲ್ಲಿ ಕಷ್ಟ ಇದೆಯಲ್ಲ, ದೀಕ್ಷೆಯಲ್ಲಿ ವ್ರತ ಇರೋದ್ರಿಂದ ಕಷ್ಟ ಇರೋದ್ರಿಂದ ಇದನ್ನೆಲ್ಲ ವ್ರತ, ಈ ದೀಕ್ಷಾ ಅಂತ ನಾನು ಮಾಡ್ಬೇಕಂತೆ. ಬೇಜಾರಾದಾಗಲೂ, ಕುಡ್ದಾಗ ತಿಂದಾಗಲಲ್ಲ, ಕುಡ್ದಾಗ ಕಮ್ಮಿ ಇಷ್ಟ, ಅವಾಗ ದೀಕ್ಷಾ. ದೀಕ್ಷೆಯಲ್ಲಿ ನೀನು ದೀಕ್ಷೆ ಮಾಡ್ತಾ ಇದೀನಿ ಮಾಡ್ಬೇಕಂತೆ. ತನ್ನ ನಿತ್ಯ ಜೀವನದ ಎಲ್ಲವನ್ನೂ ಹೊಂದಿಸ್ತಾ ಇದ್ದಾರೆ ಯಜ್ಞದ ಭಾಗಕ್ಕೆ. ಸಹಾಯದ ಶಿಶಿಷತಿ ಇತ್ಯಾದಿ ಯಜ್ಞ ಸಾಮಾನ್ಯ ನಿರ್ದೇಶ. ಪುರುಷಸ್ಯ ಪೂರ್ವೇಣೈವ ಸಂಬಧ್ಯತೆ, ಅವನು ಏನ್ ತಿಂತಾನೆ ಇತ್ಯಾದಿ ಈ ರೀತಿಯಾಗಿ ಒಂದು ಯಜ್ಞ ಸಾಮಾನ್ಯ ನಿರ್ದೇಶ ಮಾಡಿರೋದಿದೆಯಲ್ಲ, ಆ ಪುರುಷನಿಗೆ ಹಿಂದಿನೊಡನೆ ಅವನ ಯಜ್ಞಕ್ಕೆ ಇದನ್ನ ಸೇರಿಸ್ಕೋಬೇಕು. ಅವನು ಯಜ್ಞ ಮಾಡ್ಕೊಂಡಿದ್ದಲ್ಲ, ಯಜ್ಞ ಮಾಡ್ಕೊಂಡಂತಹ ಪುರುಷನಿಗೆ
ಏನೇನು ದೀಕ್ಷೆ ಯಾವ್ಯಾವುದು, ಉಪಸತ್ ಯಾವ್ಯಾವುದು, ವ್ರತ ಯಾವ್ಯಾವುದು, ಖುಷಿ ಪಡೋದು ಅದು ಯಾವ್ಯಾವುದು, ಯದಶಿಶಿಷತಿ ಅಶಿತಿಮಿಚ್ಛತಿ ತಥಾ ಪಿಪಾಸತಿ ಪಾತುಮಿಚ್ಛತಿ ಎನ್ನ ರಮತೆ ಇಷ್ಟಾರ್ಥ ಪ್ರಾಪ್ತಿ ನಿಮಿತ್ತಂ. ಏನು ತಿನ್ನುವುದಕ್ಕೆ ಇಷ್ಟಪಡುತ್ತಾನೆ, ಕುಡಿಯುವುದಕ್ಕೂ ಇಷ್ಟಪಡುತ್ತಾನೆ, ಬೇಜಾರನ್ನು ಅನುಭವಿಸ್ತಾನೆ, ಬೇಜಾರಾಗತ್ತಲ್ಲ ಜೀವನದಲ್ಲಿ, ದುಃಖ ಆಗತ್ತಲ್ಲ, ಅಯ್ಯೋ ಅತೃಪ್ತಿ, ಅಸಮಾಧಾನ, ಅಸಂತೋಷ, ಅದು ತುಂಬಾ ಕಾರಣ ಇದೆ. ಮಕ್ಕಳು ಇರ್ಬೋದು, ಹೆಂಡತಿ ಇರ್ಬೋದು, ಅಪ್ಪ ಅಮ್ಮ ಇರ್ಬೋದು, ಅಣ್ತಮ್ಮ ಇರ್ಬೋದು, ತನ್ನ ವ್ಯವಹಾರದಲ್ಲ ಏನೋ ಕೈಗೂಡದೇ ಇರೋ ಬೇಜಾರು. ಬೇಜಾರು ಎಷ್ಟು ಮಿತ ಇದೆ ಹೇಳೋ, ಅನಂತರ್ಬಿತ್ವ ಸಹ ಬೇಜಾರಾಗುತ್ತೆ. ಗುರು ಬೈದು ಬೇಜಾರಾಗುತ್ತೆ, ಅವಳು ಖುಷಿ ಆಗುತ್ತೆ, ನಮ್ಮದು ಬೇಜಾರಾಗುತ್ತೆ, ಎಲ್ಲ ಬೇಜಾರಾಗಲ್ಲ. ಎಲ್ಲಿದ್ದೀನಿ ಅನ್ಕೋಬೇಕಾ? ದೀಕ್ಷೆಲಿದ್ದೀನಿ. ಸಿನಿಮಾ ಕೊಡುವಾಗಲ್ಲ ದೀಕ್ಷೆ ನಿಮಿಷಣೆ ಮಾಡ್ತಾ ಇದ್ದೀನಿ ಅಂತ ಯಜ್ಞ ಭಾವನೆ ತೋರಿಸಿಂತ ಇದ್ದಾರೆ. ನಮ್ಮ ನಿತ್ಯ ಜೀವನದಲ್ಲಿರ್ತಕ್ಕಂತಹ ಪ್ರತಿಯೊಂದು ಕ್ರಿಯೆ ಭಾವನೆಗೆಲ್ಲ ಯಜ್ಞ ಸಂಬಂಧವನ್ನು ಕೊಡಿ. ದೇವಂಜಾತೀಯಕಂ ದುಃಖಂ ಅನುಭವತಿ ತಾಸ ದೀಕ್ಷಾ. ಪ್ರಕಾರದಾದ ದುಃಖವನ್ನು ಅನುಭವಿಸ್ತಾರಲ್ಲ, ಅದೆಲ್ಲ ದೀಕ್ಷೆಯಲ್ಲೂ ದುಃಖ ಇದೆ, ಇದು ದೀಕ್ಷೆ. ದೀಕ್ಷೆ ಊಟ ಕೊಡೋದ, ದೀಕ್ಷೆ ನನಗೆ ಮೌನ, ಚಳ್ಳೆ ಹರಿಸ್ತಾರೆ, ಹೋಮಯಾಗ ಮಾಡಿದ್ರೆ ದುಡ್ಡು ಖರ್ಚು, ಕಷ್ಟವೂ ಹೌದು. ಅವರನ್ನು ಚೆನ್ನಾಗಿ ಊಟ ಮಾಡಿದ್ರೆ ದುಡ್ಡು ತಗೊಳ್ತಾರೆ ಅನ್ನೋದೆ. ಅದಕ್ಕೆ ನೀ ಧ್ಯಾನ ಮಾಡು, ನಾ ಯಜ್ಞ ಮಾಡಿಸ್ತೀನಿ ಅಂತಾರೆ ಅವ್ರು. ನಾನು ಯಜ್ಞ ಮಾಡಿ ನಾನು ಯಜಮಾನ ಯಾರು ಇಷ್ಟಪಡಲ್ಲ. ಯಾಕೆ ಹೇಳ? ಚಳ್ಳೆಣ್ಣ ಕಷ್ಟ ಮಾಡಿಸೋರಿಗೆ ಅಧಿಕಾಶ ನಿಂಗೆ ಯಾಜಕಾಶನ ಎರಡು ಇಷ್ಟ ಇಲ್ವಾ? ಎರಡು ಇಷ್ಟ ಅಂದೆ. ಹೌದಾ? ಮಾಡು. ಸರಿ ಅಲ್ಲ, ನೆನ್ಸಿ ಒಪ್ಪೋಗಲ್ಲ. ಅಯ್ಯೋ ಇವಾಗ ಇಲ್ಲ ಸ್ವರ್ಗ, ಕಂಡು ಸ್ವರ್ಗ ಬಿಟ್ಟು ಕಾಣದ ಸ್ವರ್ಗಕ್ಕೆ ಹೋಗ್ತಿದ್ಯಲ್ಲ. ಏನ್ ಸ್ವರ್ಗ ಆಗಿರ್ತಕ್ಕಂಥ ದುಃಖವನ್ನು ನೀನು ಅನುಭವಿಸ್ತಾನೆ, ಅದೆಲ್ಲ ಇವನಿಗೆ ದೀಕ್ಷೆಗಳು ಎಂಬುದಾಗಿ ಭಾವನೆ ಮಾಡ್ಕೋಬೇಕು. ದುಃಖ ಸಾಮಾನ್ಯ ದ್ವಿತೀಯಜ್ಞ ಸೇವಾ. ದ್ವಿತೀಯಜ್ಞದಲ್ಲಿ ಹೇಗೆ ದುಃಖವಿದೆಯೋ ಇಲ್ಲೂ ಕೂಡ ದುಃಖ ಆಗುತ್ತಲ್ಲ. ಅಲ್ಲ, ಶಿಷ್ಯದಿ ಪಿಪಾಸಿ ದುಃಖ ಇಲ್ಲಪ್ಪ. ಅಂದ್ರೆ ತಿನ್ಬೇಕು ಅಂತ ಅಂದ್ಕೊಂಡೆ ದುಃಖ, ಕುಡಿಬೇಕು ಅಂತ ಅನ್ಕೋಬಾರ್ದು. ನನಗೆ ನಿನ್ನೆ ಆ ಗಾಯತ್ರಿ ದೇವಿಗೆ ಅಭಿಷೇಕ ಮಾಡಿದೆಪ್ಪ. ಅಭಿಷೇಕ ಮಾಡುವ ಸುಸ್ತಾಯ್ತು. ನಂಗೆ ಯಾಕೋ ದೇಹದಿಲ್ಲ ಕುಡಿಸೋದು ಭಾಳ ಒಂಥರ ಏನಾಗ್ತಿದೆ, ಗೊತ್ತಿಲ್ಲ. ಆಮೇಲೆ ಸುಮಂತಿಗೆ ನೀರು ತಗೊಂಬಾರ, ಬಿಸಿ ಸ್ವಲ್ಪ ಸರಿ ಆಯ್ತು. ತೇಗ್ ಬಂತು. ಗ್ಯಾಸ್ ಹೆಂಗ್ ಗೋಳ ಹಾಕೊಂಡ್ಬಿಡ್ತು ಅಂತಂದ್ರೆ ವಿಚಿತ್ರ ಸುಸ್ತು ಆಗ್ಬಿಡ್ಕೊಂಡ್ರೆ, ಕೂರಕ್ ಆಗ್ತಿಲ್ಲ, ನಿಂತಕ್ ಆಗ್ತಿಲ್ಲ, ಹಂಗ ಆಗ್ತಿತ್ತು. ಬಿಸಿನೀರು ಒಂದು ಲೋಟ ಕುಡ್ದೆ ಒಂದ್ 10 ನಿಮಿಷ ಆದ್ಮೇಲೆ ತೇಕ ಬಂದಂತೆ ಸರಿ ಆಯ್ತು. ಮಧ್ಯಾಹ್ನ ಈಗಲೂ ಅಷ್ಟು ಬೆಳಿಗ್ಗೆ ಇವತ್ತು ನೀರು ಕುಡ್ದೆ. ಮಲಗ್ಬೇಕಾದ್ರೂ ಒಂದು ಬಿಸಿ ನೀರು ಲೋಟ, ಬೆಳಗ್ಗೆ ಎದ್ದು ಕೂಡಲೇನು ಒಂದು ನೀರು ಬಿಸಿ ಕುಡಿಬೇಕು ಅಂತ ಒಂದು ತೀರ್ಮಾನ ಮಾಡ್ಕೊಂಡೆ. ಇನ್ಮೇಲೆ ಬಿಸಿನೀರು ಕುಡ್ಕೊಂಡು ಮಲ್ಕೋಬೇಕು, ಎದ್ದು ಕೂಡಲೇ ಬಿಸಿನೀರು ಕುಡಿಬೇಕು. ಮಧ್ಯಾಹ್ನ ಹೆಚ್ಚಾದ್ರೂ ನೋಡಿ ಬಿಸಿ ಕುಡಿಬೇಕು. ಊಟ ಕಮ್ಮಿ ಮಾಡ್ಬೇಕು. ಇಲ್ಲ ಯತ್ ಪಿಬತಿ ಯತ್ ರಮತಿ ತದುಪಸದೈರೇವೇತಿ. ಉಪಸದೈಃ ಏವ ಇತಿ. ಅಲ್ಲಿ ತಿನ್ಬೇಕು ಅನ್ನುವಾಗ, ಕುಡಿಬೇಕು ಅನ್ನುವಾಗ ಬಾಯಾರಕ್ಕೆ ಹಸು ದುಃಖ ಆಗತ್ತೆ, ಕಷ್ಟ ಆಗುತ್ತೆ. ಅದನ್ನ ನಾವು ದೀಕ್ಷಾ ಅಂದ್ರು. ಇಲ್ಲಿ ತಿಂತಾನಲ್ಲ, ಕುಡಿತಾನಲ್ಲ, ತಿಂದ ಮೇಲೆ ಕುಡಿದ ಮೇಲೆ ಅದು ಇನ್ನೇನೋ ನೆಂಟರ ಜೊತೆಲಿ ಮಾತಾಡ್ತಾನೆ, ಏನೋ ಚೆಸ್ ಆಡ್ತಾನೆ, ಕೇರಂ ಮಾಡ್ತಾನೆ, ಮಕ್ಕಳ ಜೊತೆ ಆಟ ಆಡ್ತಾನೆ, ಎಲ್ಲವನ್ನು ಸಿನಿಮಾ ಹೋಗ್ತಾನೆ, ಏನೋ ಸಂಗೀತ ಕೇಳ್ತಾನೆ, ಏನಾದ್ರು ಖುಷಿ ಪಟ್ರೆ ಅದೆಲ್ಲ ಉಪಸತ್ತು ಅಂತ ತಿಳ್ಕೊಬೇಕಂತೆ. ತಿನ್ನೋದು, ಕುಡಿಯೋದು, ಖುಷಿ ಪಡೋದು ಏನಿದೆ ಜೀವನದಲ್ಲಿ ಮಾಡಿ ಬಂದೇ ಬರುತ್ತಲ್ಲ. ಯಾವನಿಗೂ ಜೀವನದಲ್ಲಿ ಖುಷಿಯೇ ಇಲ್ಲ, ತಿನ್ನೋದೇ ಇಲ್ಲ, ಕುಡಿಯೋದೇ ಇಲ್ಲ ಅಂತಿಲ್ವಲ್ಲ. ಯಾವಾಗಲೂ ತಿಂತಾನೆ, ಯಾವಾಗಲೂ ಕುಡಿತೇ ಇದ್ದಾನೆ, ಯಾವಾಗ ಖುಷಿ ಪಟ್ಟ ಅವಾಗ ಅದನ್ನ ಏನ್ ಭಾಗ ಮಾಡ್ಬೇಕು? ಉಪಸತ್ ನಡೀತಾ ಇದೆ. ಯಾಕೆ ಉಪಸತ್ತು ಬದುಕು ಏನ್ ಸಂಬಂಧ? ಉಪಸತ್ತು ಭೋಜನ ಉಂಟು, ದೀಕ್ಷೆಯಲ್ಲಿ ಇಲ್ವಲ್ಲ.
ಉಪಸತ್ತ ಇದರಲ್ಲಿ ಒಪ್ಪತ್ತನ್ನ ಅವನಿಗೆ ಅಲ್ಪ ಭೋಜನ ಅವಕಾಶ ಒಂದು ಸೂಚಕ ಪ್ರಕಾರ ನಮ್ಮ ಅಪ್ರಸಂಗ ಚಾಡಿಸ್ತಾರೆ. ಒಬ್ಬರು ಉಪಸತ್ತಬೇಕು, ಒಂದೊತ್ತು ಮಾಡ್ಕೊಳ್ಳಿ. ಯದಿ ಮನ್ಯೇತೋ ಪದಸ್ಯಾಮಿ ಚೋದನಂಧಾನ ಘೃತ ಏನ ಹಾಗಂದ್ರೆ ಇದು ಮುಂದೆ ಉಪದೇಶ ಅಯ್ಯೋ ಸುಸ್ತಾಗತ್ತಪ್ಪ, ನಂಗೆ ಆಗಲ್ಲ, ಕಷ್ಟ ಆಗತ್ತೆ ಅಂತಂದ್ರೆ ಓದನ, ಧಾನ, ಸತ್ತು, ಘೃತ ಇಷ್ಟ. ಯಾವ್ದಿಲ್ಲ? ಉಪ್ಪು ಖಾರ ಇಲ್ಲ. ನಿಮ್ಗೆ ಇಷ್ಟ ಅಲ್ವಾ? ಕುಡಿತಾನೆ, ಖುಷಿ ಪಡ್ತಾನೆ, ಅದೆಲ್ಲ ಉಪಸಕ್ತಿಗಳಿಗೆ ಸಮಾನ ಎಂಬುದು ತಿಳಿಬೇಕು. ಅದೇ ದರ್ಶನಾದಿ ಪಿಬದಿ ಯದ್ಲಮತೆ ರಸಂಚ ಅನುಭವತಿ ಇಷ್ಟಾದಿ ಸಂಯೋಗ ತದುಪಸತಿ ಸಮಾನತಾಂಗೇತಿ. ಏನು ತಿಂತಾನೆ, ಕುಡಿತಾನೆ, ಖುಷಿ ಪಡ್ತಾನೆ, ಸಂತೋಷ ಪಡ್ತಾನೆ, ಇಷ್ಟಾದಿಗಳ ಸಂಬಂಧದಿಂದ ಏನು ಆನಂದ ಪಡಿಸ್ತಾನೆ, ಅದೆಲ್ಲ ಉಪಸತ್ತುಗಳನ್ನೇ ಸಮಾನ ಎಂಬುದಾಗಿ ತಿಳಿಯಬೇಕು. ಉಪಸತ್ತಲು ಸ್ವಲ್ಪ ಸಂತೋಷ ಇದೆ. ಹೀಗೆ ಪಯೋವ್ರತತ್ವ ನಿಮಿತ್ತಂ ಸುಖಮಸ್ತಿ. ಉಪಸದಾಂಚ ದೀಕ್ಷೆಯಲ್ಲಿ ಏನೂ ಇಲ್ಲ, ಶುದ್ಧೋಪವಾಸ ಕಷ್ಟ. ಉಪಸತ್ತಿನಲ್ಲಿ ಪಯೋವ್ರತ ಬರುತ್ತೆ. ಪಯೋವ್ರತ ದೊಡ್ಡ ಗಟ್ಟಿ ಹಾಕೊಂಡು ಬಿಟ್ರೆ ಹಿತವಾಯ್ತು ಅಂತಾರೆ. ಹಾಲಷ್ಟೇ ಕೊಡೋದು, ನೀನು ಕೊಡಲ್ಲ. ಪಯೋವ್ರತ ನಿಮಿತ್ತವಾದ ಸುಖ ಉಪಸತ್ತಲ್ಲಿ ಇದೆಯಲ್ಲ, ಆ ಸುಖಕ್ಕೂ ಈ ಸುಖಕ್ಕೂ ಈಕ್ವಲೇಷನ್ ಮಾಡಿ ಪಯೋವ್ರತಾದಿಗಳು ಇಲ್ಲಿಯನ್ನು ತಿಂದು ಕುಡಿದು ಸಂತೋಷ ಪಟ್ಟ ಇದೆಲ್ಲ ಉಪಸತ್ತು ಭಾವನೆ ಮಾಡಬೇಕು ಅಂತ ಇದ್ದಾರೆ. ಅಲ್ಪ ಭೋಜನೀಯ ಆಹಾನಿ ಆಸನ್ನಾನಿ ಇತ್ಯತಃ ಪ್ರಶ್ವಾಸ ಆಸನಾದೀನಾ. ಪ್ರಶ್ವಾಸ ಸಮಾಧಾನ. ಆಮೇಲೆ ಅವ್ನು ಸ್ವಲ್ಪ ಊಟ ಮಾಡುವಂತ ಹಗಲು ಹತ್ತ ಬಂದ್ಬಿಟ್ಟು ಉಪಸತ್ತ ಆದ್ಕೊಳ್ಳೇನೆ ಅಗ್ನಿಶೋಮಿ ಆಗ್ಬಿಡುತ್ತೆ. ಅಗ್ನಿಶೋಮಿ ಆದ್ಮೇಲೆ ಅವನು ಇದು ಮಾಡ್ಕೊಬೋದು, ಊಟ ಮಾಡ್ಬೋದು. ಅಗ್ನಿಶೋಮಿ ಇದೆವರೆಗೆ ಚಳ್ಳೆ ಹಣ್ಣು. ಯಜಮಾನ ಪೀವಾನೋ ದೀಕ್ಷತೆ ಕೃಷೋ ಯಜತೆ ಸೂತ್ರಕಾರ. ಅಷ್ಟು ಪುಟ್ಟನಾಗ ದೀಕ್ಷೆ ಆಗ್ತದಂತೆ. ಆಮೇಲೆ ಎಚ್ಕೊಂಡು ಹೋಗ್ಬೇಕಂತೆ ದೀಕ್ಷೆಗೆ, ಅವಳ ಸ್ನಾನಕ್ಕೆ ಅವೃತಿಗೆ. ಹಂಗಾದ್ರೆ ಯಜ್ಞ ಚೆನ್ನಾಗಿದೆ ಕಲ್ಸೋದು. ಕಣ್ಣು ಗುಂಡಿ ಬೀಳ್ಬೇಕಂತೆ, ಎದೆ ಕೂಡ ಕಾಣ್ಬೇಕಂತೆ, ನಡೆಯಕ್ಕೆ ಆಗ್ಬಾರ್ದಂತೆ, ಮಾತಾಡೋದು ಸುಸ್ತಾಗುತ್ತೆ. ಅದಪ್ಪ ಯಜ್ಞ ಮಾಡಿದ್ರೆ ಗೊತ್ತು. ಸಮಾಧಾನ ಇರುತ್ತೆ. ಅಶನಾದೀನಾಂ ಉಪಸದಾಂಚ. ಅಶನಾದಿಗಳು ಮತ್ತು ಉಪಸತ್ತಿಗೂ ಸಾಮಾನ್ಯತೆ ಇದೆ. ಅಲ್ಪ ಭೋಜನೀಯವಾದ ಹಗಲುಗಳು ಹತ್ರ ಆಗ್ತಾ ಇದೆ. ಹಾಗೆ ಒಂದು ಸಮಾಧಾನ ಸದ್ಯ ಬಂತು. ನಾಳೆ ಒಂದ್ ದಿವಸ ಆಗ್ಬಿಟ್ರೆ ಅಗ್ನಿಶೋಮ ಮುಗಿದ್ಬಿಟ್ರೆ ನಾಡಿದ್ದಿಂದ ಒಂದು ಚಿಂಚಿತ ಆಹಾರ ಊಟ ಕೊಡ್ತಾರೆ ಅನ್ನುವಂತ ಒಂದು ಸಮಾಧಾನ ಇರ್ತಲ್ಲ ಉಪಸತ್ತ ಹಾಕೊಂಡೆ. ಆದ್ರಿಂದ ಅದಕ್ಕೂ ಸಮಾನ ಮಾಡ್ಕೊಳ್ಳಿ. ತಿನ್ನೋದು, ಕುಡಿಯೋದು, ಖುಷಿ ಪಡೋದಕ್ಕೂ ಉಪಸತ್ತಿಗೂ ಸಮಾನ. ಯದ್ಧಸತಿ ಯಚ್ಚಕ್ಷತಿ ಯನ್ಮೈಥುನಂಚರತಿ ಸುರಶಸ್ತ್ರೀರೇವ ತಿದೇತಿ. ಯಾವ್ದಾದ್ರು ಹಸ ಹಸನೆ ಜಕ್ಷ ಭಕ್ಷ ಹಸನೆಯೋ ಸರತಿ ಶಸ್ತ್ರೈಃ ಏವ ಚ್ಯುತ ಶಸ್ತ್ರೈಃ ಏವ ತತ್ ಏತಿ ಏತಿ ಹಸ. ಇನ್ನು ಗತವು ಇನ್ನದಾಗಲ್ಲ. ಧಸತಿ ಏನು ತಮಾಷೆ ಮಾಡಿದಾಗ, ಏನೋ ಇದು ಮಾಡಿದಾಗ, ಇದ್ರಲ್ಲಿ ಮಕ್ಕಳ ಜೊತೆ ಇದ್ದಾಗ ಒಂದು ಫಂಕ್ಷನ್ ಅಲ್ಲಿ ಯಾರಾದ್ರೂ ತಮಾಷೆ ಮಾಡ್ತಿರ್ಬೇಕಾದ್ರೆ ಕಬಡ್ಡಿ ನಗು ಬಂದ್ಬಿಡುತ್ತೆ. ಆ ನಕ್ಕಿದ್ದಲ್ಲವನ್ನು ಆಮೇಲೆ ಜಕ್ಷ ಬಕ್ಕ ತಿಂತಾನಲ್ಲ, ತಿನ್ನೋದು ಹಿಂದೂ ತಿನ್ನೋ ಅಷ್ಟಾದ್ರೂ ಬಂದಿತ್ತು, ಇದು ತಿಂತದ ಇನ್ ಬಿಟ್ವೀನು ಏನಾದ್ರು ಡೇಟ್ಸು, ಆಮೇಲೆ ಗೋಡಂಬಿದ ಅಕ್ಕಿ ತಿನ್ನೋದು, ಮಧ್ಯ ಬಿಸ್ಕೆಟ್ ತಿನ್ನೋದು, ಮೈಸೂರಂತ ತನ್ನ ಪತ್ನಿಯನ್ನ ಸೇರೋದು, ಇದೆಲ್ಲ ಸ್ತುತಶಸ್ತ್ರೀರೇವ. ಸ್ತುತಶಸ್ತ್ರಗಳು ಇದೆಲ್ಲ ಸ್ತುತಶಸ್ತ್ರಗಳು ನಡೀತಾ ಇದೆ ಅನ್ಕೋಬೇಕಂತ. ಸ್ತುತಶಸ್ತ್ರ ಅಂತ ಸ್ವಾಮಿ ಆಗಿದೆ ಒಂದು ಭಾಗ ಇದೆ. ಸ್ತುತ ಶಸ್ತ್ರ ಅಂತ ಶಸ್ತ್ರವನ್ನ ಆ ಭಾಗ ಬರೋದು ಹೋತೃದು.
ಸ್ತೋತ್ರ ಅನ್ನೋದು ಸ್ತೋಮ ಅನ್ನೋದು ಉದ್ಗಾಸರದು. ಉದ್ಗಾಸರು ಮಾಡುವ ಮತ್ತು ಹೋತೃ ಮಾಡುವ ಏನು ಕರ್ಮಗಳಿದೆ ಅದೇ ಇದಾಗಿದೆ ಅಂತ ಭಾವನೆ ಮಾಡ್ಬೇಕಂತೆ. ಇವನು ಲೋಕದ ಜನರಂತೆ ಇದ್ಬಿಡ್ತಾನೆ. ಇವನು ಯಜ್ಞ ಮಾಡ್ತಾ ಇರಲ್ಲ. ಇವನು ಎಲ್ಲಾದ್ರೂ ನಕ್ಕಿದ್ರೆ, ಏನಾದ್ರು ಕುಡಿದ್ರೆ, ತಿಂದ್ರೆ, ತನ್ನ ವಿಷ್ಣುತ್ವ ಬಂಧುಗಳನ್ನ ಸೇರ್ಕೊಂಡ್ರೆ, ಏನೇ ಸಂತೋಷ ಪಟ್ಟರು ಕೂಡ ಅದನ್ನ ಸ್ತುತಶಸ್ತ್ರ ಅಂತ ಭಾವನೆ ಮಾಡ್ಬೇಕಂತೆ. ಸ್ತುತಶಸ್ತ್ರ ಅಂತ ಭಾವನೆ ಮಾಡಿದ್ರೆ ಸ್ತುತಶಸ್ತ್ರಕ್ಕೂ ಇದಕ್ಕೂ ಹೋಲಿಕೆ ಇದೆ. ಏನ್ ಹೋಲಿಕೆ? ಶಬ್ದವತ್ತು ಸಾಮಾನ್ಯ ಒಂದು ಶಬ್ದ. ಈ ಶಬ್ದ ಸಾಮಾನ್ಯ ಭಾಷೆಗಾರಿಗೆ ಶಬ್ದ ಮಾಡ್ತಾ ಇರೋದು ಸಾಮಾನ್ಯ. ಏನ್ ಶಬ್ದ ಇದೆ? ನಗೋದ್ರು ಸ್ತುತಶಸ್ತ್ರಕ್ಕೂ ಜೋರ ಸ್ತೋತ್ರ ಮಾಡ್ತಾರೆ ಅಂತ ಮಾಡ್ತಾರೆ. ನಗೋದು ಶಬ್ದ ಆಗುತ್ತೆ, ತಿನ್ನೋದು ಶಬ್ದ ಆಗುತ್ತೆ. ಹೌದಾ? ತಿನ್ನೋದು ಶಬ್ದ ಆಗುತ್ತೆ ಅಷ್ಟೇ. ಇನ್ನೊಬ್ರು ಕೆಲಸ ಈ ಮುದ್ದೆ ಅನ್ನ ಆಗ್ಬಿಟ್ಟು ಸಾರನ್ನ ಕಾಸ್ಕೊಂಡ್ಬಿಟ್ಟೆ ಬಿಳಂಬ್ರ ಒಳ್ಕೊಂಡ್ಬಿಟ್ಟು ಶಬ್ದನೇ ಆಗಲ್ಲ. ಮುದ್ದೆ ಅನ್ನ ಆಗ್ಬಿಟ್ಟು ಅದನ್ನ ಕಾಸ್ಕೊಡ್ತೀವಿ ಬಾಯಿ ಹಾಕೊಂಡು ಹಲ್ಲಿಗೆ ಸಿಗೋದೇ ಇಲ್ಲ. ಮತ್ತೆ ನಕ್ಕುದಕ್ಕೂ ಶಬ್ದ ಆಗುತ್ತೆ ಕೇಳಿದ್ವಿ. ಬೇರೆ ಸುಖದಲ್ಲೂ ಶಬ್ದ ಅನುಭವಿಸ್ತಾನೆ. ಅದು ಸ್ತುತಶಸ್ತ್ರ ಸಮಾನ ಅಂತ ಭಾವನೆ ಮಾಡ್ಬೇಕಂತ. ಒಟ್ಟು ಸಾಮಾನ್ಯ ಹೇಳೋ ಮುಖ್ಯ ಅಲ್ಲ. ಶ್ರುತಿ ಇದು ಸ್ತುತಶಸ್ತ್ರ ಅಂದ್ರೆ ಸ್ತುತಶಸ್ತ್ರ ಭಾವನೆ ಮಾಡ್ಬೇಕಷ್ಟೆ. ಸಾಮಾನ್ಯ ಇರ್ಲಿ ಬಿಡ್ಲಿ, ಭಾಷ್ಯಕಾರ ಸಾಮಾನ್ಯ ಹೇಳೋದು ಮಾಡುವವರೆಗೂ ಸ್ವಲ್ಪ ಸಪೋರ್ಟ್ ಸಿಗ್ಲಿ ಮಾಡ್ತಾರೆ ಹೊರತು ಸಾಮಾನ್ಯ ಇರ್ಬೇಕು ಅಂತ ಏನಿಲ್ಲ. ಇದನ್ನ ಸ್ತುತಶಸ್ತ್ರ ಅಂತ ಭಾವನೆ ಮಾಡ್ಬೇಕು. ಇನ್ನೊಂದನ್ನ ಉಪಸತ್ತು ಭಾವನೆ ಮಾಡ್ಬೇಕು. ಇನ್ನೊಂದು ದೀಕ್ಷೆ ಭಾವನೆ ಮಾಡ್ಬೇಕು. ಅದು ಸೋಮಯಾಗದ ಭಾಗವನ್ನು ತಿಳ್ಕೊಂಡಿದ್ದು ತನ್ನ ಜೀವನದಲ್ಲಿ ನಡೆಯುವ ಎಲ್ಲಾ ಕ್ರಿಯೆಯನ್ನು ಸೋಮಯಾಗಕ್ಕೆ ಈಕ್ವೇಟ್ ಮಾಡ್ಕೋಬೇಕು. ಸೋಮಯಾಗದ ಭಾಗವೇ ನಡೀತಾ ಇದೆ, ಸೋಮಯಾಗದ ಅಂಶ ನಡೀತಾ ಇದೆ ಅಂತ. ನಕ್ಕಿದ್ರು, ತಿಂದ್ರು, ಅತ್ತರು, ಬೇಜಾರಾದ್ರು, ಸಂತೋಷಪಟ್ಟು, ಖುಷಿಪಟ್ಟು ಏನೇನೇನು ಕ್ರಿಯೆ ಮಾಡು ಎಲ್ಲಾ ಕ್ರಿಯೆಗೂ ಕೂಡ ಸೋಮಯಾಗದ ಈಕ್ವೇಟ್ ಮಾಡ್ಕೊಂಡು ಸೋಮಯಾಗ ನಡೀತಾ ಇದೆ ಭಾವನೆ ಮಾಡಿ ಅಂತ ಇದ್ದಾರೆ. ಅಹಯದ್ಧಸತಿ ಯಜ್ಜಕ್ಷತಿ ಭಕ್ಷಯತಿ ಚರತಿ ಶ್ರೀಶಸ್ತ್ರೀರೇವ ತತ್ ಸಮಾನತಾಂ ಯೇತಿ ಶಬ್ದವತ್ತು ಸಾಮಾನ್ಯ. ಇನ್ನು ನಗ್ತಾನಲ್ಲ, ನಗೋದು ಜಕ್ಷತಿ, ಹಸತಿಗೆ ನಗುತ್ತಾನೆ. ಜಕ್ಷತಿನ ಭಕ್ಷಯತಿ ತಿಂತಾನಲ್ಲ ಅಂತ. ಮೈಥುನಾಚರಣೆ ಮಾಡ್ತಾ ಇರಲ್ಲ, ಅದು ಸ್ತುತಶಸ್ತ್ರಗಳ ಮೇಲೆ ಹೋಲಿಕೆಯನ್ನು ಬರ್ಕೊಳ್ಳುತ್ತೆ. ಸ್ತೋತ್ರಗಳು ಮತ್ತು ಹೋತೃಗಳು ಹೇಳುವ ಶಬ್ದಗಳೆಂಬ ಹಕ್ಕುಗಳು ಇವಕ್ಕೆ. ಸ್ತೋತ್ರಗಳು ಉದ್ಗಾತ ಹೇಳೋದು, ಉದ್ಗಾತಗೊಂಡವರು. ಶಸ್ತ್ರಗಳು ಹೋತೃಗೊಂಡವರು, ಹೋತೃಗೊಂಡವರು ಉದ್ಗಾತಗೊಂಡವರು ಹೇಳುವಂತಹ ಇದು. ಈ ಉಪಸತ್ತೆಲ್ಲ ಧ್ವನಿಗೊಂಡವ್ರು ಮಾಡೋದು, ಪ್ರತಿಪ್ರಸಾದ ಮಾಡೋದು ಉಪಸತ್ತನ್ನ. ಆ ಧ್ವನಿಯು ಪ್ರಜ್ಞಾ ಮಾಡಿದ್ರೆ ಆ ಪ್ರಜ್ಞಾ ಕೂಡ ಉಪಸತ್ ಬರುತ್ತೆ. ದೇವ ಧ್ವರ್ಯ ಕರೋತಿ ಪ್ರಸಾದ ಕರೋತಿ ತಸ್ಮಾದ್ಯಕ್ಷೇಯೋತಿ ಪಾಪಿ. ಪಾಪಿಸ್ತಂತೆ ಅಸಿಸ್ಟೆಂಟ್ ತಾನೆ ಯಾರಿಗೆ? ಅಧ್ವನಿಗೆ ಅಸಿಸ್ಟೆಂಟು ಪ್ರತಿಪ್ರಸಾದ. ಅರ್ಜುನ ಶ್ರೇಷ್ಠ, ಪ್ರತಿಪ್ರಸಾದ ಫಾಲೋಯರ್. ಎಲ್ಲಗಳ ಇದೊಂದು ದೀಕ್ಷಾದಿಗಳು ಎಲ್ಲ ಯಜ್ಞ ಭಾಗಗಳೇ ಅಂತ. ಇದಕ್ಕೆ ಏನಂತಾರೆ? ಶಬ್ದವತ್ತು ಸಾಮಾನ್ಯ. ಹಿತಶಾಸ್ತ್ರದಲ್ಲೂ ಶಬ್ದ ಇದೆ. ಸಂತೋಷ ಪಡಲು, ನಗುವಾಗಲು, ಖುಷಿ ಪಟ್ಟಾಗಲು, ಕೊಡಿದ ಸಂತೋಷ ಹುಡುಕಪಾಡುವಾಗಲು ಸಂತೋಷ ಇರುತ್ತೆ. ಆ ಸಂತೋಷ ಇದು ಶಬ್ದ ಸಾಮಾನ್ಯದಿಂದ ಅದನ್ನು ಭಾವನೆ ಮಾಡು ಅಂದ್ರು. ಅಥ ಯತ್ತಪೋ ದಾನಂ ಆರ್ಜವಂ ಅಹಿಂಸಾ ಸತ್ಯಂ ಸತ್ಯವಚನಮಿತಿ ತಾಸ್ಯ ದಕ್ಷಿಣಾ. ಅಥ ತಪಃ ದಾನಂ ಆರ್ಜವಂ ಹಿಂಸಾ ಸತ್ಯಂ ವಚನಂ. ಸತ್ಯವಚನ ಸತ್ಯ ಮೇಲಿದೆಯೋ? ಇನ್ನು ಈ ಮನುಷ್ಯ ಏನೇನ್ ಎಲ್ಲ ತಪಸ್ ಮಾಡ್ತಾರೆ, ಹೋಗ್ತೀನಿ ಕಾಶಿ ಹೋಗ್ಬಿಟ್ಟು ಅಂತೀನಿ ಬಿಟ್ಟು ಚೆನ್ನಾಗಿ ಜಪ ತಪ ಮಾಡ್ತೀನಿ, ಸ್ವಾಧ್ಯಾಯ ಮಾಡ್ಕೊಂಡ್ಬಿಡ್ತೀನಿ, ತಪಸ್ ಮಾಡ್ತೀನಿ ಅಂತಂದ್ರೆ ಆ ತಪಸ್ಸೆಲ್ಲ ದಕ್ಷಿಣೆ ಭಾವನೆ ಮಾಡ್ಬೇಕಂತೆ. ಎಲ್ಲ ಗೋಕುಲಾಷ್ಟಮಿ ಇವತ್ತು ತಿನ್ನಲ್ಲ, ಶಿವರಾತ್ರಿ ಇವತ್ತು ತಿನ್ನಲ್ಲ ಅಂದ್ರೆ ಆ ಉಪವಾಸ ವ್ರತವನ್ನು ಕೂಡ ಕೂಡ ನಾನು ನನ್ನ ಸೋಮಯಾಗಕ್ಕೆ ಇದು ದಕ್ಷಿಣೆ ಭಾವನೆ ಮಾಡ್ಬೇಕಂತೆ. ಹಾಗೆಯೇ ಇನ್ನು ದಾನ ಮಾಡ್ತಾ ಅಂದಲ್ಲ, ಏನಾದ್ರು ಬಡಬಗ್ಗರಿಗೋ
ಅಥವಾ ಯೋಗ್ಯರಾದವರಿಗೋ ಏನೋ ದುಡ್ಡು ಕೊಡೋದೋ ವಸ್ತ್ರ ಕೊಡೋದೋ ಕೊಡ್ತದೆ. ಆರ್ಜವ ರುಜುತ್ವ, ನೇರವಾಗಿ ಕಾಯೇನ ವಾಚ ಮನಸ ಪ್ರಾಣ ಮಾಡ್ಕೊಳ್ಳೋದು. ಅಹಿಂಸೆ, ಯಾರಿಗೂ ಹಿಂಸೆ ಮಾಡದೇ ಇರೋದು. ಮತ್ತು ಸತ್ಯವಚನ, ಕಂಡದ್ದನ್ನು ಕೇಳಿದ್ದನ್ನು ಹಾಗೆ ಹೇಳೋದು ಸತ್ಯವಚನ. ಇವುಗಳನ್ನೆಲ್ಲ ಮಾಡ್ತಾ ಇದ್ರೆ ಇದು ತಾನು ಮಾಡ್ತಿರೋ ಸೋಮಯಾಗಕ್ಕೆ ದಕ್ಷಿಣೆಯನ್ನು ಭಾವನೆ ಮಾಡ್ಬೇಕಂತೆ. ಈ ಸೋಮಯಾಗ ದಕ್ಷಿಣೆ ನಡೀತಾ ಇದೆ ಅಂದ್ರೆ ದಕ್ಷಿಣೆಯಲ್ಲಿ ಹೇಗೆ ಲೋಪ ಬರಬಾರ್ದು, ಅದೇ ರೀತಿ ಈ ಯಜಮಾನ ತನ್ನ ಜೀವನದಲ್ಲಿ ಸುಳ್ಳನ್ನು ಆಡಬಾರ್ದು. ಸುಳ್ಳನ್ನು ಆಡ್ಬಿಟ್ರೆ ಯಜ್ಞ ದಕ್ಷಿಣೆಗೆ ಲೋಪ ಬಂದ್ಬಿಡುತ್ತೆ. ಸತ್ಯವಂತರಾಗಿ ಇರಬೇಕು, ಅಹಿಂಸಾವಂತನಾಗಿರ್ಬೇಕು, ದಾನವು ತಪಸ್ಸು ಇತ್ಯಾದಿಗಳು ಇರ್ಬೇಕಂತೆ. ಇದ್ಯಾ ಎಲ್ಲ ಅದೊಂದು ಕಷ್ಟ ಅಂತ ಏನ್ ಮಾಡಮ್ಮ. ಅಸಯತ್ತಪಃ ದಾನಂ ಆರ್ಜವಂ ಅಹಿಂಸಾ ಸತ್ಯವಚನ ಕ್ರೀಡಾ ಧರ್ಮ ಪುಷ್ಟಿಕರತ್ವ ಸಾಮಾನ್ಯ. ಈ ಯಜಮಾನ, ಈ ಮನುಷ್ಯ ತಪಸ್ಸು, ದಾನ, ಆರ್ಜವ, ಅಹಿಂಸಾ, ಸತ್ಯವಚನ ಇತ್ಯಾದಿ ಮಾಡ್ತಾನೆ, ಅದೆಲ್ಲ ದಕ್ಷಿಣೆ ಎಂಬುದಾಗಿ ಭಾವನೆ ಮಾಡಬೇಕು. ಅದೆಲ್ಲ ಯಜ್ಞೋಗಂ ಧರ್ಮಸ್ಥ ದಕ್ಷಿಣ ಅಕ್ಷರ. ಇಲ್ಲಿ ಯಜ್ಞೋಗಂ ಅಕ್ಷರೇನು ಅಗ್ರಭೂತ ಭುಜ್ಯುಷ್ವರ್ಣ ಯಜ್ಞೋ ಗಂಧರ್ವ ಅಂತ ತಸ್ಯ ದಕ್ಷಿಣ. ಯಜ್ಞ ಎಂಬ ಗಂಧರ್ವಕ್ಕೆ ದಕ್ಷಿಣ ಅನ್ನುವಂತ ಹೇಳಿ ಹೆಂಡತಿ ಅಂತೆ. ಅದರಿಂದ ಅದು ಸಂತೋಷಗೊಳ್ಳುತ್ತಂತೆ. ಹಾಗೆ ಈ ಇದಕ್ಕೆ ಧರ್ಮವನ್ನು ಪುಷ್ಟಿಗೊಳಿಸುತ್ತೆ. ಈ ಅನುಷ್ಠಾನಗಳು ತನ್ನ ಸೋಮಯಾಗವನ್ನು ಪುಷ್ಟಿಗೊಳಿಸುವುದರಿಂದ ಇದನ್ನ ದಕ್ಷಿಣ ಎಂಬ ಭಾವನೆ. ದಕ್ಷಿಣ ದೇವರೇ ದಕ್ಷಿಣಾಹೀನಂತೂ ಯಜಮಾನ, ದಕ್ಷಿಣಾಹೀನವಾದ ಯಜಮಾನ ಕೊಂದು ಹಾಕೊಡ್ತೀಯ ಯಜ್ಞ. ಮಂತ್ರಹೀನಂತೂ ಹೃತ್ವಿಜಂ, ಮಂತ್ರವನ್ನು ತಪ್ಪಾಗಿ ಬಳಸಿದ್ರೆ ಇದು ಮಾತ್ರ ಪುಷ್ಟಿಯನ್ನುಂಟು ಮಾಡುತ್ತದೆ. ಆದ್ದರಿಂದ ಅದನ್ನ ದಕ್ಷಿಣ ಎಂಬುದಾಗಿ ಭಾವನೆ ಮಾಡಬೇಕು. ತಸ್ಮಾತ್ ಅವು ನಾಳೆ ಹೇಳೋಣ. 9 ಆಯ್ತಲ್ಲ. ಸರ್ವಂ